ವಿಡಿಯೋದಲ್ಲಿ ಕಂಪ್ಯೂಟರ್ ಮತ್ತು ವೆಬ್ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಮತ್ತು ವೆಬ್ ತಂತ್ರಜ್ಞಾನವು ಇವತ್ತಿನ ಪ್ರಪಂಚದ ಅವಿಭಾಜ್ಯ ಅಂಗಗಳಾಗಿವೆ. ಇವುಗಳಿಂದ ನಾವು ಹೇಗೆ ಸಂವಹನ ನಡೆಸ್ತೇವೆ ಅಂದರೆ ಕಮ್ಯುನಿಕೇಷನ್ ಮಾಡ್ತೀವಿ, ಅದೇ ರೀತಿ ಹೇಗೆ ವರ್ಕ್ ಮಾಡ್ತೀವಿ, ಅದೇ ರೀತಿ ಇವುಗಳಿಂದ ಹೇಗೆ ಕಲಿತೀವಿ ಮತ್ತು ಅವುಗಳಿಂದ ಎಂಟರ್ಟೈನ್ಮೆಂಟ್ ಹೇಗೆ ಪಡಿತೀವಿ. ಇವೆಲ್ಲವನ್ನು ವರ್ಕ್ ಮಾಡಬೇಕಪ್ಪ ಅಂದರೆ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ಗಳು ಅಂದರೆ ಅದರಿಂದ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಕ್ಲಾಸಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಕಂಪ್ಯೂಟರ್ ತಂತ್ರಜ್ಞಾನದ ಬಗ್ಗೆ ತಿಳ್ಕೊತೋಗೋಣ. ಇದರಲ್ಲಿ ಮೇನ್ ಆಗಿ ನಮಗೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ ಹೇಳುತ್ತೆ. ಹಾರ್ಡ್ವೇರ್ ಏನಪ್ಪ ಅಂದರೆ ಇಟ್ ಈಸ್ ದ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಭೌತಿಕ ಘಟಕಗಳು ಯಾವ್ಯಾವ ಕಾಣ್ತವಲ್ಲ ಅವೆಲ್ಲವನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ CPU ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ ಕರಿತೀವಿ, ಕೇಂದ್ರೀಯ ಸಂಸ್ಕರಣಾ ಘಟಕ ಅಂತ. ಅದೇ ರೀತಿ ಮೆಮೊರಿ ಆಗಿರ್ಬೋದು, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಅದೇ ರೀತಿ ಶೇಖರಣಾ ಸಾಧನಗಳಾಗಿರ್ಬೋದು, ಹಾರ್ಡ್ ಡಿಸ್ಕು. ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕೀಬೋರ್ಡು, ಮೌಸ್, ಮಾನಿಟರು. ಮತ್ತು ಇವೆಲ್ಲ ಭೌತಿಕಗಳಿಂದ ಏನು ಮಾಡ್ತೀವಪ್ಪ ಅಂದರೆ ಡಾಟಾನ ಪ್ರಕ್ರಿಯೆಗೊಳಿಸಲು ಮತ್ತು ಸಂಗ್ರಹಿಸಲು, ಡಾಟಾ ಸ್ಟೋರ್ ಮಾಡೋಕ್ಕೆ ಮತ್ತು ಪ್ರೋಸೆಸ್ ಮಾಡಲಿಕ್ಕೆ ಇವೆಲ್ಲ ಘಟಕಗಳು ಅಂದರೆ ಇವೆಲ್ಲ ಡಿವೈಸಸ್ಸು ಕಾರ್ಯನಿರ್ವಹಿಸ್ತವೆ. ಇವನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಅದೇ ರೀತಿ ಕಂಪ್ಯೂಟರಲ್ಲಿ ಹಾರ್ಡ್ವೇರ್ ಹೆಂಗೆ ಇಂಪಾರ್ಟೆಂಟು ಅದೇ ರೀತಿ ಸಾಫ್ಟ್ವೇರ್ ಕೂಡ ಇಂಪಾರ್ಟೆಂಟ್. ಸಾಫ್ಟ್ವೇರ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಯಾವ ಅಂದರೆ ವಿಂಡೋಸ್ ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು, ಲಿನಕ್ಸು, ಮ್ಯಾಸಿಂತೋಶು, ಈ ಥರ ಹಲವಾರು ಆಪ್ರೇಟಿಂಗ್ ಸಿಸ್ಟಮ್ಗಳಿದ್ದಾವೆ. ಅದೇ ರೀತಿ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ವಿವಿಧ ಅಪ್ಲಿಕೇಶನ್ಗಳು, ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ವೆಬ್ ಬ್ರೌಸರ್ಗಳಾಗಿರ್ಬೋದು, ವಿಡಿಯೋ ಗೇಮ್ಗಳಾಗಿರ್ಬೋದು, ಇವೆಲ್ಲವೂ ಸಾಫ್ಟ್ವೇರಲ್ಲಿ ಒಳಗೊಂಡಿರ್ತವೆ. ಈ ಆಪ್ರೇಟಿಂಗ್ ಸಿಸ್ಟಮ್ಗಳು ಏನು ಮಾಡ್ತಾವೆ ಅಂದರೆ ಹಾರ್ಡ್ವೇರ್ ಸಂಪನ್ಮೂಲಗಳನ್ನು ನಿರ್ವಹಿಸುತ್ತವೆ. ಅಂದರೆ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಅಥವಾ ಹಾರ್ಡ್ವೇರ್ ಡಿವೈಸಸ್ ಯಾವ ಇರ್ತಾವಲ್ಲ ಅವನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಮತ್ತು ಬಳಕೆದಾರರ ಇಂಟರ್ಫೇಸನ್ನು ಒದಗಿಸುತ್ತವೆ. ಅಂದರೆ ಅದು ಏನು ಮಾಡ್ತವೆ ಯೂಸರ್ಸ್ ಅಂದರೆ ಕಂಪ್ಯೂಟರ್ನ ಯಾರು ಯೂಸ್ ಮಾಡ್ತಿರ್ತಾರೋ ಅವರಿಗೆ ನಾವು ಬಳಕೆದಾರರು ಅಂತ ಕರಿತೀವಿ. ಆ ಬಳಕೆದಾರರ ಜೊತೆ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡ್ತೇವೆ. ಇಂಥವನ್ನ ನಾವು ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಒಂದು ನೆಟ್ವರ್ಕಿಂಗ್ ಅನ್ನೋದು ನಾವು ಕಂಪ್ಯೂಟರ್ಗೆ ಇಂಟರ್ನೆಟ್ನ ಹೇಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದನ್ನು ನೆಟ್ವರ್ಕಿಂಗ್ ಅಂತ ಕರಿತೀವಿ. ಇಲ್ಲಿ ವಯರ್ಡ್ ಕನೆಕ್ಷನ್ ಆಗಿರ್ಬೋದು ಅಥವಾ ವೈರ್ಲೆಸ್ ಕನೆಕ್ಷನ್ ಆಗಿರ್ಬೋದು. ವಯರ್ಡ್ ಕನೆಕ್ಷನ್ಸ್ ಅಂದರೆ ಥ್ರೂ ಕೇಬಲ್ಸ್, ಇಂಟರ್ನೆಟ್ ಅಂತೇಳಿ ಅದರಿಂದ ನಾವು ಏನು ಮಾಡ್ಬೋದು ಇಂಟರ್ನೆಟ್ನ ಅಥವಾ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ವೈರ್ಲೆಸ್ ಅಂದರೆ ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು. ಈ ಥರ ವೈರ್ಲೆಸ್ ನೆಟ್ವರ್ಕ್ಗಳ ಮೂಲಕ ಕಂಪ್ಯೂಟರ್ಗಳು ಪರಸ್ಪರ ಮತ್ತು ಇಂಟರ್ನೆಟ್ಗೆ ಸಂಪರ್ಕಿಸ್ಬೋದು. ಅಂದರೆ ನಾವು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಬೋದು. ಈ ನೆಟ್ವರ್ಕಿಂಗ್ ಅನ್ನೋದು ಏನು ಮಾಡುತ್ತಪ್ಪ ಅಂದರೆ ಡಾಟಾ ಹಂಚಿಕೆ ಅಂದರೆ ಡಾಟಾನ ಏನು ಮಾಡುತ್ತೆ ಶೇರಿಂಗ್ ಮಾಡುತ್ತೆ. ಅದೇ ರೀತಿ ಡಾಟಾ ಕಮ್ಯುನಿಕೇಷನ್ ಮಾಡುತ್ತೆ ಮತ್ತು ದೂರದ ಸ್ಥಳಗಳ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತೆ. ಬೇರೆ ಕಡೆ ಇದ್ದ ಜೊತೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಇದನ್ನು ನೆಟ್ವರ್ಕಿಂಗಲ್ಲಿ ನೋಡ್ತೀವಿ. ಅದೇ ರೀತಿ ಭದ್ರತೆ ಅಂದರೆ ಸೆಕ್ಯೂರಿಟಿ ಅಂತ ಕರಿತೀವಿ. ಈ ಸೆಕ್ಯೂರಿಟಿ ಅನ್ನೋದೇನಂದರೆ ಕಂಪ್ಯೂಟರ್ಗೆ ನಾವು ಯೂಸ್ ಮಾಡಬೇಕಾದ್ರೆ ವೈರಸ್ಗಳು, ಮಾಲ್ವೇರ್ಗಳು, ಹ್ಯಾಕರ್ಗಳಂತಹ ಬೆದರಿಕೆಗಳಿಂದ ಡಾಟಾ ಮತ್ತು ಸಿಸ್ಟಮ್ಗಳನ್ನು ರಕ್ಷಿಸಲು ಕಂಪ್ಯೂಟರ್ ಸುರಕ್ಷತೆಯು ನಿರ್ಣಾಯಕವಾಗಿದೆ. ನಾವೆಲ್ಲ ಈಗ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಇವನ್ನ ನಾವು ಸಿಸ್ಟಮ್ನ ಸೆಕ್ಯೂರಿಟಿ ಮಾಡಲಿಕ್ಕೆ ನಾವು ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನ ಅನ್ಸ್ಕೊತೀವಿ ಅಥವಾ ಫೈರ್ವಾಲ್ಗಳನ್ನ ಯೂಸ್ ಮಾಡ್ತೀವಿ ಅಥವಾ ಎನ್ಕ್ರಿಪ್ಷನ್ ಸಾಮಾನ್ಯ ಭದ್ರತಾ ಕ್ರಮಗಳನ್ನ ಯೂಸ್ ಮಾಡ್ತೀವಿ. ಇವೆಲ್ಲವೂ ಭದ್ರತೆಯಲ್ಲಿ ಬರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಸಂಸ್ಕರಣಾ ಶಕ್ತಿ. ಈ ಸಂಸ್ಕರಣಾ ಶಕ್ತಿಯಲ್ಲಿ ಕಂಪ್ಯೂಟರ್ ಸಂಸ್ಕರಣಾ ಶಕ್ತಿಯು ಸರಿಸುಮಾರು ಪ್ರತಿ 2 ವರ್ಷಗಳೊಮ್ಮೆ ದ್ವಿಗುಣಗೊಳ್ಳುತ್ತದೆ ಮತ್ತು 3 ಕಾರ್ಯನಿರ್ವಹಿಸುತ್ತದೆ. ಈ ನಿರಂತರ ಸುಧಾರಣೆಯು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ ಅದಾಗಿರ್ಬೋದು, ಅಥವಾ ರಿಸರ್ಚ್ ವೈಜ್ಞಾನಿಕ ಸಂಶೋಧನೆ ಆಗಿರ್ಬೋದು ಮತ್ತು ದತ್ತಾಂಶ ವಿಶ್ಲೇಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಆವಿಷ್ಕಾರಗಳನ್ನು ನಡೆಸುತ್ತದೆ. ಅಂದರೆ ಇವೆಲ್ಲ ಕಂಪ್ಯೂಟರ್ನ ಯೂಸಸ್ ಅಥವಾ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವೆಬ್ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ.
ಈ ವೆಬ್ ತಂತ್ರಜ್ಞಾನದಲ್ಲಿ ನಮಗೆ ಏನು ಬರುತ್ತಂದರೆ ಫಸ್ಟಿಗೆ ವರ್ಲ್ಡ್ ವೈಡ್ ವೆಬ್ ಅಂತ ಬರುತ್ತೆ. ಈ ವರ್ಲ್ಡ್ ವೈಡ್ ವೆಬ್ ಅನ್ನೋದರಲ್ಲಿ ನಿಮಗೆ ಏನು ಕೇಳ್ಬೋದು, ಫುಲ್ ಫಾರ್ಮ್ ಕೇಳ್ಬೋದು. ಎಕ್ಸ್ಪ್ಯಾಂಡ್ WWW ಅಂತ ವರ್ಲ್ಡ್ ವೈಡ್ ವೆಬ್ ಅಂತ ಕರೀತೀವಿ. ಇದನ್ನು ಸಾಮಾನ್ಯವಾಗಿ ವೆಬ್ ಎಂದು ಕರೆಯಲಾಗುತ್ತದೆ. ಇದು ಹೈಪರ್ ಲಿಂಕ್ಗಳ ಮೂಲಕ ಲಿಂಕ್ ಮಾಡಲಾದ ಅಂತರ್ ಸಂಪರ್ಕಿತ ದಾಖಲೆಗಳು ಮತ್ತು ಸಂಪನ್ಮೂಲಗಳ ಜಾಗತಿಕ ವ್ಯವಸ್ಥೆಯಾಗಿದೆ. ಅಂದರೆ ಇಲ್ಲಿ ಹೈಪರ್ ಲಿಂಕ್ಸ್ ಅಂತ ಬರ್ತದೆ. ಆ ಲಿಂಕ್ ಏನು ಮಾಡುತ್ತಂದರೆ, ನಾವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಂತಂದ್ರೆ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ. ಅಂದರೆ ಅದು ಒಂದು ವೆಬ್ ಪೇಜಿಂದ ಇನ್ನೊಂದು ವೆಬ್ ಪೇಜ್ಗೆ ಹೋಗುತ್ತೆ. ಅದನ್ನ ಲಿಂಕ್ ಮಾಡ್ತಕ್ಕಂಥ ಒಂದು ಅಂತರ್ ಸಂಪರ್ಕಿತ ದಾಖಲೆಗೆ ನಾವು ವರ್ಲ್ಡ್ ವೈಡ್ ವೆಬ್ ಅಂತೇಳಿ ಕರಿತೀವಿ. ಇದನ್ನು ವೆಬ್ ಬ್ರೌಸರ್ ಮೂಲಕ ಪ್ರವೇಶಿಸಬಹುದು. ಅಂದರೆ ನಾವು ಈ ವರ್ಲ್ಡ್ ವೈಡ್ ವೆಬ್ ಅನ್ನೋದು ವೆಬ್ ಬ್ರೌಸರ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ವೆಬ್ ಬ್ರೌಸರ್ ಓಪನ್ ಮಾಡಿದಾಗ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ವೆಬ್ ತಂತ್ರಜ್ಞಾನದಲ್ಲಿ ವೆಬ್ ಬ್ರೌಸರ್ಗಳು ಅಂತ ಬರುತ್ತೆ. ಈ ವೆಬ್ ಬ್ರೌಸರ್ಗಳು ನಾವೇನಂದರೆ ಇವು ಒಂದು ಸಾಫ್ಟ್ವೇರ್ಗಳು. ಈ ಸಾಫ್ಟ್ವೇರ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಇಂಟರ್ನೆಟ್ನ ಪ್ರವೇಶಿಸಲು ಅಥವಾ ಒಂದು ಯಾವುದಾದ್ರೂ ವೆಬ್ ಪೇಜ್ ಓಪನ್ ಮಾಡೋಕ್ಕೆ ನಾವು ಈ ವೆಬ್ ಬ್ರೌಸರ್ಗಳನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ ಬ್ರೌಸರ್ಸ್ನ ಯೂಸ್ ಮಾಡ್ತೀವಿ. ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಮತ್ತು ಮೈಕ್ರೋಸಾಫ್ಟ್ ಎಡ್ಜಸ್ ಆಗಿರ್ಬೋದು. ಈ ಥರ ವೆಬ್ ಬ್ರೌಸರ್ಗಳು ಬಳಕೆದಾರರಿಗೆ ವೆಬ್ ವಿಷಯವನ್ನು ಪ್ರವೇಶಿಸಲು ಮತ್ತು ಸಂವಹಿಸಲು ಅನುಮತಿಸುತ್ತವೆ. ಈ ವೆಬ್ ಬ್ರೌಸರ್ಗಳಿಂದ ನಾವು ವೆಬ್ನ ಏನು ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು ವೆಬ್ ಜೊತೆ, ಅಥವಾ ನಾವು ಅವನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ಥರ್ಡ್ ಪಾಯಿಂಟು ವೆಬ್ ಅಭಿವೃದ್ಧಿ. ವೆಬ್ ಅಭಿವೃದ್ಧಿಯು ವೆಬ್ಸೈಟ್ಗಳು ಮತ್ತು ವೆಬ್ ಅಪ್ಲಿಕೇಶನ್ಗಳನ್ನು ರಚಿಸುವುದು ಮತ್ತು ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ. ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು, ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು. ಈ ವೆಬ್ಸೈಟ್ ಅನ್ನೋದೇನಪ್ಪ ಅಂದರೆ ಹಲವಾರು ವೆಬ್ ಪೇಜಸ್ಗಳ ಒಂದು ಕ್ರೋಢೀಕರಣಕ್ಕೆ ನಾವು ವೆಬ್ಸೈಟ್ ಅಂತ ಕರಿತೀವಿ. ಇಸ್ ದ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಅಂತೇಳಿ ಕರಿತೀವಿ. ಇದು ವೆಬ್ ಅಭಿವೃದ್ಧಿ ಅಂತ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೆಬ್ ಸರ್ವರ್. ವೆಬ್ ಸರ್ವರ್ಗಳು ಏನು ಮಾಡ್ತಾವೆ ಅಂದರೆ, ವಿನಂತಿಯ ಮೇರೆಗೆ ಬಳಕೆದಾರರ ಬ್ರೌಸರ್ಗಳಿಗೆ ವೆಬ್ ವಿಷಯವನ್ನು ಸಂಗ್ರಹಿಸುತ್ತವೆ ಮತ್ತು ತಲುಪಿಸುತ್ತವೆ. ಅಂದರೆ ಈ ಸರ್ವರ್ಗಳಲ್ಲಿ ಆಲ್ರೆಡಿ ಡಾಟಾ ಸ್ಟೋರ್ ಆಗಿರುತ್ತೆ. ಈ ಸ್ಟೋರ್ ಆಗಿರೋ ಡಾಟಾನ ಯೂಸರ್ಸ್ ಅಥವಾ ಯಾರು ಅದನ್ನು ಇನ್ಫಾರ್ಮೇಷನ್ನ ಕೇಳ್ತಾರೋ ಆ ಇನ್ಫಾರ್ಮೇಷನ್ನ ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಅಂಥವನ್ನು ನಾವು ವೆಬ್ ಸರ್ವರ್ಗಳು ಅಂತ ಕರಿತೀವಿ. ಜನಪ್ರಿಯ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ವೆಬ್ ಸರ್ವರ್ಸ್ ಆರ್ ಸಾಫ್ಟ್ವೇರ್ ಅಪಾಚಿ ಅಂತ ಕರಿತೀವಿ. ಒಂದು ಅಪಾಚಿ ಅಂತ ಸಾಫ್ಟ್ವೇರು, ಅದೇ ರೀತಿ ಮೈಕ್ರೋಸಾಫ್ಟ್ IIS ಅನ್ನು ಒಳಗೊಂಡಿದೆ. ಇವೆಲ್ಲವೂ ವೆಬ್ ಸರ್ವರ್. ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಭದ್ರತೆ. ವೆಬ್ ಭದ್ರತೆ ಅಂದರೆ ನಾವೆಲ್ಲ ಈ ವೆಬ್ ಯೂಸ್ ಮಾಡೋದ್ರಿಂದ ಇವಕ್ಕೆ ನಾವು ಸೆಕ್ಯೂರಿಟಿ ಕೊಡಬೇಕು. ಡಾಟಾ ಮತ್ತು ಬಳಕೆದಾರರ ಗೌಪ್ಯತೆಯನ್ನು ರಕ್ಷಿಸಲು ವೆಬ್ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ. ಕ್ರಮಗಳು SSL ಮತ್ತು TLS ಎನ್ಕ್ರಿಪ್ಷನ್ಸ್, ಅಂದರೆ ಇದು ಎನ್ಕ್ರಿಪ್ಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟು ಸುರಕ್ಷಿತ ದೃಢೀಕರಣ ಮತ್ತು ನಿಯಮಿತ ಭದ್ರತಾ ಲೆಕ್ಕ ಪರಿಶೋಧನೆಗಳನ್ನು ಒಳಗೊಂಡಿರುತ್ತದೆ. ಇದಿಷ್ಟು ಯಾವಾಗ ಬರುತ್ತೆ, ನಮಗೆ ವೆಬ್ ತಂತ್ರಜ್ಞಾನದಲ್ಲಿ ಬರ್ತದೆ. ಅದೇ ರೀತಿ ನಮಗೆ ಇನ್ನು ಕೆಲವು ಇದರಲ್ಲಿ ಏನು ಬರ್ತವೆ ಅಂದರೆ W3C ಅಂತ ಬರುತ್ತೆ, ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ ಅಂತೇಳಿ. ಅದು ಕೂಡ ಇಂತಹ ಸಂಸ್ಥೆಗಳು ವಿವಿಧ ಸಾಧನಗಳು ಮತ್ತು ಬ್ರೌಸರ್ಗಳಲ್ಲಿ ನಾವು ಏನು ಯೂಸ್ ಮಾಡ್ತಿರ್ತೀವಿ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋಕ್ಕೆ ವೆಬ್ ಮಾನದಂಡಗಳು ಅಂದರೆ ರೂಲ್ಸ್ನ ಕೊಡ್ತವೆ. ಇವು W3C ಬರ್ತವೆ. ಇದಿಷ್ಟು ಕಂಪ್ಯೂಟರ್ ಮತ್ತು ವೆಬ್ ತಂತ್ರಜ್ಞಾನದ ಅವಲೋಕನ.